ನಮಸ್ತೆ ವೀಕ್ಷಕರೇ, ಅಕ್ಷತಾ ಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಅಡುಗೆ ಬಾಳೆಕಾಯಿ ದೋಸೆ. ಈ ದೋಸೆಯನ್ನು ಬಾಳೆಕಾಯಿ ಮತ್ತು ಅಕ್ಕಿ ಹಾಕಿ ಮಾಡುವುದು. ಇಲ್ಲಿ 15 ಬಾಳೆಕಾಯಿಯನ್ನು ತೆಗೆದುಕೊಂಡಿದ್ದೇನೆ ಮತ್ತು 1.5 ಗ್ಲಾಸ್ನಷ್ಟು ದೋಸೆ ಅಕ್ಕಿಯನ್ನು ನೆನೆ ಹಾಕಿದ್ದೇನೆ. ಬೇರೆ ದೋಸೆಗೆ ಹೇಗೆ ನೆನೆ ಹಾಕ್ತೀರಾ ಹಾಗೆ ಹಾಕಬೇಕು. ಒಂದು ಪಾತ್ರೆಯಲ್ಲಿ ನೀರಿಗೆ ಸ್ವಲ್ಪ ಹುಳಿ ಹಾಕಿ ಇಟ್ಕೊಳ್ಬೇಕು. ಹುಳಿ ಮಜ್ಜಿಗೆ ಇದ್ದರೆ ಅದನ್ನು ಹಾಕ್ಕೊಳ್ಬಹುದು. ಈಗ ಬಾಳೆಕಾಯಿಯ ಸಿಪ್ಪೆ ತೆಗೆದು ಈ ನೀರಿಗೆ ಇದನ್ನು ಹಾಕ್ಕೊಳ್ಬೇಕು. ಬಾಳೆಕಾಯಿಯಲ್ಲಿ ಮೇಣದ ಅಂಶ ಇರ್ತದೆ, ಕನರು ಅಂತ ಹೇಳ್ತಾರೆ, ಅದು ಹೋಗಲಿಕ್ಕೆ ಈ ಹುಳಿ ನೀರಿಗೆ ಹಾಕುವಂಥದ್ದು. ಸಿಪ್ಪೆಯನ್ನು ಹೇಗೆ ತೆಗಿಬೇಕು ಅಂತ ತೋರಿಸಿದ್ದೇನೆ ನೋಡಿ. ಈ ಥರ ಸ್ವಲ್ಪ ಗಾಯ ಮಾಡಿ ಎಳೆದ್ರೆ ಸಿಪ್ಪೆ ನೀಟಾಗಿ ಹೋಗ್ತದೆ. ಸಿಪ್ಪೆ ತೆಗೆದು ಈ ನೀರಿಗೆ ಹಾಕ್ಕೊಳ್ಳುವಂಥದ್ದು. ನಿಮ್ಮ ಹತ್ರ ಯಾವ ಬಾಳೆಕಾಯಿ ಇದ್ರೂ ಬಾಳೆಕಾಯಿಯಲ್ಲಿ ದೋಸೆ ಮಾಡಬಹುದು. ಇಲ್ಲಿ ಏಲಕ್ಕಿ ಬಾಳೆಕಾಯಿಯನ್ನು ಉಪಯೋಗಿಸಿದ್ದೇನೆ. ಈ ಥರ ಹುಳಿ ನೀರಿಗೆ ಹಾಕೋದ್ರಿಂದ ಬಾಳೆಕಾಯಿ ಕಪ್ಪಾಗುವುದಿಲ್ಲ. ಅದರಲ್ಲಿರುವ ಕನರಿನ ಅಂಶ ನೀರಿಗೆ ಬಿಡ್ತದೆ. ಈ ಥರ ನೀಟಾಗಿ ಎಲ್ಲ ಬಾಳೆಕಾಯಿಯ ಸಿಪ್ಪೆಯನ್ನು ತೆಗೆದುಕೊಳ್ತೇನೆ. ಸಿಪ್ಪೆ ತೆಗೆದಾದ ಮೇಲೆ ಅದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಳ್ಬೇಕು. ನೀವು ಅಕ್ಷತಾ ಕೆ ಯೂಟ್ಯೂಬ್ ಚಾನೆಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಬೇಗನೆ ಸಿಗ್ತದೆ. ಬಾಳೆಕಾಯಿಯಲ್ಲಿ ಪಲ್ಯವನ್ನು ಮಾಡಬಹುದು. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಆಗ ನಿಮಗೆ ಹೇಗೆ ಮಾಡೋದು ಅಂತ ಕರೆಕ್ಟಾಗಿ ಗೊತ್ತಾಗ್ತದೆ. ಹೊಸಬರಿಗೆ ಬಾಳೆಕಾಯಿಯ ಸಿಪ್ಪೆ ತೆಗೆಯೋದು ಹೇಗೆ ಅಂತ ಗೊತ್ತಿರಲಿಕ್ಕಿಲ್ಲ, ಅದಕ್ಕೆ ನಾನು 2 ಬಾಳೆಕಾಯಿಯ ಸಿಪ್ಪೆ ತೆಗೆದದ್ದನ್ನು ಕಂಪ್ಲೀಟಾಗಿ ವಿಡಿಯೋದಲ್ಲಿ ತೋರಿಸಿದ್ದೇನೆ. ಸ್ವಲ್ಪ ಬಾಕಿ ಇದ್ದರೆ ಈ ಥರ ಕೆರೆಸಿ ತೆಗೀರಿ. ನೋಡಿ ಫ್ರೆಂಡ್ಸ್, ಎಲ್ಲ ಬಾಳೆಕಾಯಿಯ ಸಿಪ್ಪೆ ತೆಗೆದು ಆಯಿತು. ನೋಡಿ ಬಾಳೆಕಾಯಿ ಎಷ್ಟು ಫ್ರೆಶ್ ಆಗಿದೆ ಅಂತ, ಕಪ್ಪಾಗಿಲ್ಲ. ಹುಳಿ ನೀರಿಗೆ ಹಾಕಿದ ಕಾರಣ ಬೆಳ್ಳಗೆ ಇದೆ. ಈಗ ಇದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಳ್ಬೇಕು. ನಾನಿಲ್ಲಿ ಉರುಟುರುಟಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಳ್ಳಿ. ಬಾಳೆಕಾಯಿ ದೋಸೆಗೆ ಬಾಳೆಕಾಯಿಯನ್ನು ನುಣ್ಣಗೆ ರುಬ್ಕೊಳ್ಬೇಕು. ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ರುಬ್ಬಿಕೊಳ್ಳಿಕ್ಕೆ ಸುಲಭ ಆಗ್ತದೆ. ಕಟ್ ಮಾಡಿದ ತಕ್ಷಣ ಇದನ್ನು ಹುಳಿ ನೀರಿಗೆ ಹಾಕ್ಕೊಳ್ಬೇಕು. ಆಗ ತೆಗೆದುಕೊಂಡ ಹುಳಿ ನೀರೇ ಇದನ್ನು ಕಟ್ ಮಾಡಿ ತಕ್ಷಣ ಈ ನೀರಿಗೆ ಹಾಕ್ಕೊಳ್ತಾ ಇದ್ದೇನೆ. ನಿಮಗೆ ರುಬ್ಲಿಕ್ಕೆ ಹೇಗೆ ಅನುಕೂಲ ಆಗ್ತದೆ ಹಾಗೆ ಚಿಕ್ಕದಾಗಿ ಕಟ್ ಮಾಡಿಕೊಳ್ಳಿ. ಬಾಳೆಕಾಯಿಯಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಹೀಗೆ ನೀಟಾಗಿ ಎಲ್ಲ ಬಾಳೆಕಾಯಿಯನ್ನು ಚಿಕ್ಕದಾಗಿ ಕಟ್ ಮಾಡಿಕೊಳ್ಬೇಕು. ಈ ಥರ ನೀರಿಗೆ ಹಾಕ್ಕೊಳ್ಳಿ. ನೀವು ಬಾಳೆಕಾಯಿ ದೋಸೆಯನ್ನು ಯಾವ ಶೈಲಿಯಲ್ಲಿ ಮಾಡ್ತೀರಾ ಎಂದು ಕಮೆಂಟ್ ಮೂಲಕ ತಿಳಿಸಿ. ಬಾಳೆಕಾಯಿ ದೋಸೆ ಹಿಟ್ಟು ಒಮ್ಮೆ ಮಾಡಿ ಇಟ್ಕೊಂಡ್ರೆ 2 ರಿಂದ 3 ದಿನ ನೀವು ಫ್ರಿಜ್ಜಲ್ಲಿ ಇಟ್ಟು ದೋಸೆ ಮಾಡಿಕೊಳ್ಬಹುದು. ನಾನು ಬಾಳೆಕಾಯಿಯನ್ನು ಇಷ್ಟು ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೇನೆ. ನೀರಿಗೆ ಹಾಕ್ಕೊಳ್ತಾ ಇದ್ದೇನೆ. ಎಲ್ಲ ಬಾಳೆಕಾಯಿಯನ್ನು ಕಟ್ ಮಾಡಿ ಮುಗಿತಾ ಬಂತು. ನೀರಿಗೆ ಹಾಕ್ಕೊಳ್ತಾ ಇದ್ದೇನೆ. ನೋಡಿ ಬಾಳೆಕಾಯಿ ಬಣ್ಣ ಎಷ್ಟು ಚೆನ್ನಾಗಿದೆ ಅಂತ. ಬಾಳೆಕಾಯಿಯನ್ನು ನೀರು ಬಸಿದು ಇಟ್ಕೊಳ್ಳಿ. ಈಗ ಹಿಟ್ಟನ್ನು ರುಬ್ಕೊಳ್ಳೋಣ. ಮೊದಲಿಗೆ ಬಾಳೆಕಾಯಿಯನ್ನು ರುಬ್ಕೊಳ್ಬೇಕು.
ಅಕ್ಕಿಯು ನೆನೆದಿದೆ. ಬಾಳೆಕಾಯಿಯನ್ನು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೊಳ್ಳಿ. ರುಬ್ಕೊಳ್ಳುವಾಗ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೇಕು. ಬಾಳೆಕಾಯಿಯನ್ನು ನುಣ್ಣಗೆ ರುಬ್ಕೊಳ್ಬೇಕು. ಅಕ್ಕಿಯನ್ನು ಕೂಡ ನುಣ್ಣಗೆ ರುಬ್ಕೊಳ್ಬೇಕು. ಈ ಥರ ನೀರನ್ನು ಸ್ವಲ್ಪ ಸೇರಿಸಿ ನುಣ್ಣಗೆ ರುಬ್ಕೊಳ್ಬೇಕು. ಬಾಳೆಕಾಯಿ ತುಂಡುಗಳು ಉಳಿಬಾರ್ದು, ನುಣ್ಣನೆ ರುಬ್ಕೊಳ್ಬೇಕು. ಅದಕ್ಕೋಸ್ಕರ ಬಾಳೆಕಾಯಿಯನ್ನು ಚಿಕ್ಕದಾಗಿ ಕಟ್ ಮಾಡಿಕೊಳ್ಬೇಕು. ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ರುಬ್ಬೋದು ಸುಲಭ. ಈಗ ನುಣ್ಣಗೆ ರುಬ್ಬಿದ ಬಾಳೆಕಾಯಿ ಹಿಟ್ಟನ್ನು ಪಾತ್ರೆಗೆ ಹಾಕ್ಕೊಳ್ಬೇಕು. ತುಂಬ ಬಾಳೆಕಾಯಿ ಇದ್ದರೆ 2 ಸರ್ತಿಯಾಗಿ ರುಬ್ಬಿಕೊಳ್ಳಿ. ಈಗ ನೆನೆಸಿಟ್ಟ ಅಕ್ಕಿಯನ್ನು ರುಬ್ಬಿಕೊಳ್ಳಬೇಕು. ಅಕ್ಕಿಯನ್ನು ಕೂಡ ನುಣ್ಣಗೆ ರುಬ್ಬಿಕೊಳ್ಳಬೇಕು. ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಳ್ಳಬೇಕು. ಆಮೇಲೆ 2 ಹಿಟ್ಟನ್ನು ಜೊತೆಗೆ ಮಿಕ್ಸ್ ಮಾಡಿಕೊಳ್ಳುವಂಥದ್ದು. ಅಕ್ಕಿ ನೈಸಾಗಿ ರುಬ್ಬಿದೆಯಾ ಅಂತ ಚೆಕ್ ಮಾಡಿ. ನೈಸ್ ಆಗಿಲ್ಲ ಅಂದರೆ ಇನ್ನೂ ಸ್ವಲ್ಪ ನೈಸಾಗಿ ರುಬ್ಕೊಳ್ಳಿ. ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದರೆ ನೀವು ಗ್ರೈಂಡರಲ್ಲೂ ಮಾಡ್ಕೊಳ್ಬಹುದು. ಬಾಳೆಕಾಯಿಯನ್ನು ಮಿಕ್ಸಿಯಲ್ಲಿ ರುಬ್ಕೊಳ್ಬೇಕು. ಅಕ್ಕಿಯನ್ನು ಗ್ರೈಂಡರಲ್ಲಿ ರುಬ್ಕೊಳ್ಬಹುದು. ಬಾಳೆಕಾಯಿಯನ್ನು ಮಿಕ್ಸಿಯಲ್ಲಿ ರುಬ್ಬಿ ಗ್ರೈಂಡರಲ್ಲಿ ಅಕ್ಕಿಯನ್ನು ರುಬ್ಬುವಾಗ ಅದಕ್ಕೆ ಸೇರಿಸ್ಕೊಳ್ಳಿ. ಅಕ್ಕಿ ರುಬ್ಬಿ ಆಯಿತು. ಈಗ ಇದನ್ನು ಪಾತ್ರೆಗೆ ಹಾಕ್ಕೊಳ್ಬೇಕು. ಇನ್ನು ಈ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈ ದೋಸೆನ ಹಿಟ್ಟು ರುಬ್ಬಿದ ತಕ್ಷಣವೇ ಮಾಡಿಕೊಳ್ಬಹುದು. ಫರ್ಮೆಂಟ್ ಆಗಲಿಕ್ಕೆ ಇಡಬೇಕು ಅಂತ ಇಲ್ಲ. ಬೇಕಾದಷ್ಟು ದೋಸೆ ಮಾಡಿಕೊಂಡು ಉಳಿದ ಹಿಟ್ಟನ್ನು ಫ್ರಿಜ್ಜಿನಲ್ಲಿ ಇಟ್ಕೊಂಡ್ರಾಯಿತು. ಬೇಕಾದಾಗ ದೋಸೆಯನ್ನು ಮಾಡಿಕೊಳ್ಬಹುದು. ದೋಸೆ ಹಿಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಈ ಕನ್ಸಿಸ್ಟೆನ್ಸಿ ಬರಬೇಕು. ಈಗ ಹಿಟ್ಟನ್ನು ಕಾದ ಬಿಸಿ ತವಾದಲ್ಲಿ ಸ್ವಲ್ಪ ಎಣ್ಣೆ ಹಚ್ಚಿ ದೋಸೆಯನ್ನು ಹಾಕ್ಕೊಳ್ಬೇಕು. ಈ ಥರ ನೀಟಾಗಿ ದೋಸೆಯನ್ನು ಹಾಕ್ಕೊಳ್ಬೇಕು. ಆಮೇಲೆ ಮುಚ್ಚಳ ಮುಚ್ಚಿ ಬೇಯಿಸುವಂಥದ್ದು. ಶುಗರ್ ಇರುವವರು ಬಾಳೆಕಾಯಿ ದೋಸೆಯನ್ನು ತಿನ್ನಬಹುದು. ಈಗ ದೋಸೆಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆಯನ್ನು ಹಚ್ಕೊಳ್ಬೇಕು. ಈಗ ದೋಸೆಯನ್ನು ತಿರುವಿ ಹಾಕುವ ಸಮಯ. ದೋಸೆ ನೀಟಾಗಿ ಬಂದಿದೆ ನೋಡಿ, ಎಲ್ಲಿಯೂ ತವಕ್ಕೆ ಕಚ್ಚಿಕೊಳ್ತಾ ಇಲ್ಲ. ಈ ದೋಸೆ ಚಟ್ನಿಯೊಂದಿಗೆ, ಮಾವಿನಕಾಯಿ ತೊಕ್ಕುವಿನೊಂದಿಗೆ, ಸಾಂಬಾರಿನೊಂದಿಗೆ, ಕೂರ್ಮದೊಂದಿಗೆ ಬಹಳ ಚೆನ್ನಾಗಿರ್ತದೆ. ನೀವು ಈ ಬಾಳೆಕಾಯಿ ದೋಸೆಯನ್ನು ಟ್ರೈ ಮಾಡಿ ನೋಡಿ. ನೋಡಿ ಫ್ರೆಂಡ್ಸ್, ರುಚಿಯಾದ ಬಾಳೆಕಾಯಿ ದೋಸೆ ರೆಡಿಯಾಗಿದೆ. ಈ ಬಾಳೆಕಾಯಿ ದೋಸೆಯನ್ನು ಮಾವಿನಕಾಯಿಯ ತೊಕ್ಕು ಮತ್ತು ಚಟ್ನಿ ಪೌಡರೊಂದಿಗೆ ತಿಂತಾ ಇದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಅಕ್ಷತಾ ಕೆ ಯೂಟ್ಯೂಬ್ ಚಾನೆಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಮತ್ತು ಎಲ್ಲರಿಗೂ ಶುಭ ದಿನ.